ವಾಚಸ್ಪತಿಗಳು ಅಂದ್ಕೊಂಡು ಈ ದೇಶದಲ್ಲಿ ಬೆವರಿನ ಬೆಲೆ ಗೊತ್ತಿಲ್ಲದೇ ಬದುಕಿರ್ತಕ್ಕಂಥ ಒಂದು ವರ್ಗ, ಅದಕ್ಕೆ ಯಾವ ಇದು ಬೇಕಾಗಿಲ್ಲ. ಬ್ರಾಹ್ಮಣ ವರ್ಗ ವಿದ್ಯೆ ನಮ್ಮ ಸ್ವತ್ತು ಹೊಂದದ್ದು ಈ ಸಮಸ್ತ ನಾಗರಿಕರಿಗೆ ಅನುಕೂಲವಾಗಿರ್ತಕ್ಕಂಥ ಸಂವಿಧಾನವನ್ನು ಯಾಕೆ ಬರಲಿಲ್ಲ? ಇದು ಪ್ರಶ್ನಿಸಲೇಬೇಕಾಗಿರ್ತಕ್ಕಂಥದ್ದು. ಇದನ್ನು ಈ ಡೆಮಾಕ್ರಸಿಯಲ್ಲಿರ್ತಕ್ಕಂಥ ಯಾವುದೇ ವ್ಯಕ್ತಿ ಅರ್ಥೈಸಿ ವಿವರಣೆ ಮಾಡಿ ಹೇಳ್ತಕ್ಕಂಥದ್ದು. ಅವರು ಮಾಡಿದಂಥ ಆ ಕೊಳೆಯನ್ನು ತೊಳಿಲಿಕ್ಕೆ ಸ್ವಾತಂತ್ರ್ಯ ಸಂದ 80 ವರ್ಷಗಳಲ್ಲೂ ಸಾಧ್ಯ ಆಗ್ತಾ ಇಲ್ಲ. ಸಮಾಜದ ಕಟ್ಟಕಡೆಯ ವ್ಯಕ್ತಿಗೆ ಮೂಲಭೂತ ಸೌಕರ್ಯಗಳು ಸಿಗ್ತಾ ಇಲ್ಲ. ಅದಕ್ಕೆ ವ್ಯಕ್ತಿನೇ ಕಾರಣ ಮಾಡುವಂಥ ಪ್ರವೃತ್ತಿ ಕೆಲವರಲ್ಲಿ ಇದೆ. ಆದರೆ ನಾನು ಹೇಳ್ತೇನೆ, ಸಮಾಜವನ್ನು ತನ್ನ ಕಬ್ಜೆಯಲ್ಲಿಟ್ಟು ಇವತ್ತು ದೊಂಬರಾಟವನ್ನು ಆಡಿರ್ತಕ್ಕಂಥ ಒಂದು ವರ್ಗ, ಅದು ಬ್ರಾಹ್ಮಣ ವರ್ಗ. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ, ಅತಿ ಶೂದ್ರ. ಯಾಕೆ ಅವರು ಯುದ್ಧಕ್ಕೆ ಹೋಗಲಿಲ್ಲ? ಬ್ರಾಹ್ಮಣರು ಕ್ಷತ್ರಿಯರನ್ನೇ ಒಂದು ವರ್ಗವನ್ನು ಮಾಡಿ ಯಾಕೆ ಬಿಟ್ಟರು? ಶೂದ್ರಲ್ಲಿರ್ತಕ್ಕಂಥ ಶೌರ್ಯವಂತ ಯುವಕರನ್ನು ಯಾಕೆ ಇವರು ಅಂದು ಸೈನ್ಯದಿಂದ ಹೊರ ಹಾಕಿದ್ರು? ಇವರು ಎಂದೂ ಕೂಡ ನಾವು ಸಮ ಅಂತ ಹೇಳಲೇ ಇಲ್ಲ. ಎಲ್ಲರೂ ವಿದ್ಯೆ ಕಲಿಯಿರಿ ಅಂತ ಹೇಳಲೇ ಇಲ್ಲ. ದೇಶದ ಸಂಪತ್ತಿಗೆ ನೀವೆಲ್ಲರೂ ಭಾಜನರು ಅಂತ ಹೇಳಲೇ ಇಲ್ಲ. ಸಂಪತ್ತನ್ನು ಸೃಷ್ಟಿ ಮಾಡ್ತಕ್ಕಂಥ ಜನ, ಶ್ರಮಿಕ ಜನ, ಇವರುಗಳಿಗೆ ಇವರ ಅಗತ್ಯತೆಗಳನ್ನು ಪೂರೈಸುವಂಥವರಾಗಿದ್ದರೆ ಹೊರತಾಗಿ ಅವರು ಎಂದೂ ಕೂಡ ಆಸ್ತಿಯನ್ನು, ಈ ದೇಶದ ಸಂಪತ್ತನ್ನು, ವಿದ್ಯೆಯನ್ನು ಇವರನ್ನು ದೂರ ಕತ್ತಲೆಯ ಕೂಪದಲ್ಲಿ ಇಟ್ಟಿದ್ರು. ಸಮಾಜದಲ್ಲಿ ಅವರು ಕೂಡ ಅವ್ರ ನೆರಳು ನಮಗೆ ಬೀಳಬಾರ್ದು ಅಂತ ಒಂದು 90% ಶೂದ್ರರನ್ನು, ಅತಿ ಶೂದ್ರರನ್ನ ಇಟ್ಟಿದ್ರು ಅಂತ ಹೇಳಿದ್ರೆ ಎಂಥ ಕಪಿಮುಷ್ಟಿಯಲ್ಲಿ ಈ ದೇಶ ನಲಿಗಿ ಹೋಗಿತ್ತು. ಶತಶತಮಾನಗಳ ಇತಿಹಾಸದ 5,000 ವರ್ಷಗಳ ಗುಲಾಮಗಿರಿಯಲ್ಲಿ ಅಂತೇಳಿ ನಾವು ಪರಿಭಾವಿಸಬೇಕಾಗತ್ತೆ. ಅಂಥ ಒಂದು ಸಂದಿಗ್ಧ ಕಾಲದಲ್ಲಿ ಹುಟ್ಟಿ ಅಸ್ಪೃಶ್ಯತೆಯ ನೋವನ್ನು ಅನುಭವಿಸಿ ದೇಶ ವಿದೇಶಗಳಲ್ಲಿ ಹೋಗಿ ವಿದ್ಯೆಯನ್ನು ಕಲಿತಂಥ ಮೊದಲಿಗರು ಡಾಕ್ಟರ್ BR ಅಂಬೇಡ್ಕರ್ ಅವರು.